ಇಲ್ಲಿ ಎರಡು ಬಾಡೀಸ್ ಆರ್ ಆಫ್ ಮಾಸ್ಸು ಎಮ್ ಆ್ಯಂಡ್ 9m ಅಂತ ಆಯ್ತಾ. ಎಮ್ ಮತ್ತು 9m ಇದ್ದಾಗ ಫೈಂಡ್ ದ ಪಾಯಿಂಟ್ ವೇರ್ ಗ್ರಾವಿಟೇಷನಲ್ ಫೀಲ್ಡ್ ಇಸ್ 0 ಅಂತ ಕೊಟ್ಟವ್ರ. ಇವಾಗ ಎಷ್ಟು ಡಿಸ್ಟೆನ್ಸಲ್ಲಿ ಅದು ಗ್ರಾವಿಟೇಷನಲ್ ಫೀಲ್ಡ್ 0 ಆಯ್ತಾ ಅಂತ. ಇವಾಗ ಅದೆರಡರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಆಯಿತಾ, ಆಫ್ ಡಿಸ್ಟೆನ್ಸ್ 6. ಇವಾಗ ಯಾವ ಪಾಯಿಂಟಲ್ಲಿ ಆ ಗ್ರಾವಿಟೇಷನಲ್ ಫೀಲ್ಡ್ 0 ಆಯ್ತಾ ಅಂತ ಕಂಡುಹಿಡಿಬೇಕು. ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರ್ತದೆ. ಇದಕ್ಕೆ ಯಾವುದು ಮಾಸ್ ಜಾಸ್ತಿ ಇರ್ತದೋ ಅದ್ರ ಹತ್ರ ಜಾಸ್ತಿ ಡಿಸ್ಟೆನ್ಸ್ ಇರ್ತದೆ ಗ್ರಾವಿಟೇಷನಲ್ ಫೀಲ್ಡ್ 0 ಆಗಬೇಕು ಅಂದರೆ. ಇದು ಮಾಸ್ ಜಾಸ್ತಿ ಆಯಿತಾ, ಅದು ಡಿಸ್ಟೆನ್ಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರ್ತದೆ. ಹಂಗಾಗಿ ಡಿಸ್ಟೆನ್ಸು ಜಾಸ್ತಿ ಇರಬೇಕು. ಈ ಪಾಯಿಂಟಲ್ಲಿ ಏನಾದರೂ ಆಯಿತು ಅಂದರೆ ಟೋಟಲಾಗಿ ಎಷ್ಟಾಯಿತು, ಅದು ಈ ಡಿಸ್ಟೆನ್ಸ್ನ ಎಕ್ಸ್ ಅಂತ ತಗೋಬೇಕು. ಈ ಟೋಟಲ್ ಡಿಸ್ಟೆನ್ಸ್ ಆರ್ ಅಂತಾದರೆ ಈ ಡಿಸ್ಟೆನ್ಸು r - x ಅಂತ ತೆಗೆದಿರಬೇಕು. ಇವಾಗ ಎಷ್ಟಾಯ್ತದ ಅದರದ್ದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಈ ಪಾಯಿಂಟಲ್ಲಿ 0 ಅಂದರೆ, ಗ್ರಾವಿಟೇಷನಲ್ ಫೀಲ್ಡ್ 0 ಆದರೆ, ಗ್ರಾವಿಟೇಷನಲ್ ಫೀಲ್ಡ್ 0 ಆದಾಗ ಅದ್ರ ಫಾರ್ಮುಲಾ g ಗ್ರಾವಿಟೇಷನಲ್ ಕಾನ್ಸ್ಟೆಂಟು ಮಾಸು ಬೈ ಡಿಸ್ಟೆನ್ಸ್ ಸ್ಕ್ವೇರು. ಇಲ್ಲಿಂದ ಈ ಡಿಸ್ಟೆನ್ಸ್ ಎಷ್ಟು, ಎಕ್ಸ್ ಸ್ಕ್ವೇರು. ಇಲ್ಲಿಂದ ಈ ಡಿಸ್ಟೆನ್ಸ್ ಎಷ್ಟು, ಅದು g 9m ಮಾಸು, ಡಿಸ್ಟೆನ್ಸು r - x ಹೋಲ್ ಸ್ಕ್ವೇರು. ಇವಾಗ ಎಕ್ಸ್ ಅನ್ನೋದು ಎಷ್ಟು ಅಂತ ಕಂಡುಹಿಡಿಬೇಕು. ಅದೇ ಥರ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಎರಡು ಕಡೆನೂ ಹೊಡೆದಾಕ್ಬೋದು, ಮಾಸ್ನು ಎರಡು ಕಡೆನೂ ತೆಗಿಬೋದು. ಅಲ್ಲಿ 9 ಉಳಿತು. ಈ r - x ಹೋಲ್ ಸ್ಕ್ವೇರ್ ಈ ಕಡೆ ಬಂದರೆ r - x ಹೋಲ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 9 ಅಂತ ಆಯಿತು. ಅಲ್ಲಿ ಸ್ಕ್ವೇರ್ನ ಕಾಮನ್ ತೆಗಿಬೇಕು. r - x ಬೈ ಎಕ್ಸು ಹೋಲ್ ಸ್ಕ್ವೇರ್ ಈಕ್ವಲ್ ಟು 9. ಈ ಸ್ಕ್ವೇರ್ ಈ ಕಡೆ ಬಂದಾಗ ಸ್ಕ್ವೇರ್ ಹೋಗಿ ಇಲ್ಲಿ ರೂಟ್ ಆಯ್ತದೆ. ರೂಟ್ 9 ಅಂದರೆ ಎಷ್ಟು, ರೂಟ್ 9 ಅಂದರೆ 3. ಅಲ್ಲಿ ಎಷ್ಟಾಯ್ತಿದ್ದು r - x ಬೈ ಎಕ್ಸ್ ಈಕ್ವಲ್ ಟು 3. ಎಕ್ಸ್ ಆ ಕಡೆ ಹೋದರೆ r - x ಈಕ್ವಲ್ ಟು 3x ಅಂತ ಆಯಿತು. ಮೈನಸ್ ಎಕ್ಸ್ ಆ ಕಡೆ ಬಂದಾಗ 3x ಪ್ಲಸ್ ಎಕ್ಸ್ ಅಂದಾಗ 6 ಆಯಿತು. 6 ಅಂದರೆ ಎಷ್ಟು, 4x. ಅಲ್ಲಿ ಎಕ್ಸ್ ಅಂದ್ರೇನು, r/4. ಅಲ್ಲಿದೆಷ್ಟು ಡಿಸ್ಟೆನ್ಸ್ ಇದು, ಈ ಡಿಸ್ಟೆನ್ಸು ಎಕ್ಸ್ ಅನ್ನೋ ಡಿಸ್ಟೆನ್ಸು r/4. ಇದು r/4, ಮಿಕ್ಕಿದು 3r/4 ಆ ಡಿಸ್ಟೆನ್ಸ್ ಆಯಿತು. ಈ ಪಾಯಿಂಟಲ್ಲಿ ಗ್ರಾವಿಟೇಷನಲ್ ಫೀಲ್ಡ್ 0. ಅದೇ ಪ್ರಾಬ್ಲಮ್ನ ಬೇರೆ ಇದು ಕೊಟ್ಟಿರ್ತಾರೆ ಮಾಸ್ಗಳು. ಬೇರೆ ಏನಂತ ಮಾಸ್ ಕೊಟ್ಟಿರ್ತಾರೆ, ಈ ಮಾಸು m ಅಂತ ಕೊಟ್ಬಿಟ್ಟು ಈ ಮಾಸ್ನ 2m ಅಂತ ಕೊಟ್ಟಿರ್ತಾರೆ. ಇಲ್ಲೂ ಟೋಟಲ್ ಡಿಸ್ಟೆನ್ಸ್ ಎಷ್ಟು, r ಅಂತಲೇ ಕೊಟ್ಟಿರ್ತಾರೆ. ಇವಾಗಲೂ ಕಂಡುಹಿಡಿಬೇಕು ಅಂದರೆ ಅದೇ ಥರ ಈ ಪಾಯಿಂಟಲ್ಲಿ ಅದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ 0 ಆದರೆ ಅದೆಷ್ಟು ಅಂತ ಮಾಡಬೇಕು. g ಸ್ಮಾಲ್ m ಬೈ ಎಷ್ಟಿದು ಎಕ್ಸು, ಇದು r - x, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು g 2m ಬೈ r - x ಹೋಲ್ ಸ್ಕ್ವೇರು. ಅದೇ ಫಾರ್ಮ್ ಆಯ್ತದ. ಅದೇ ಆಗಿ ಅದು ಸಬ್ಸ್ಟಿಟ್ಯೂಟ್ ಮಾಡೋ ತನಕ ಎಷ್ಟು ಆಯ್ತದ, ಇದು ಮತ್ತು ಇಲ್ಲಿ m ಹೊಡಿಬೇಕು ಎರಡು ಕಡೆನೂ g ಹೊಡಿಬೇಕು. ಅಲ್ಲಿ 1 ಆಯಿತು, ಇಲ್ಲಿ 2 ಉಳಿತು. ಅದೇ ಈ r - x ಈ ಕಡೆ ಬಂದಾಗ r - x ಹೋಲ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಆಯಿತು. ಇದು 2 ಅಂತ ಆಯಿತು. ಅದು ಸ್ಕ್ವೇರು ಹೋಲ್ ಸ್ಕ್ವೇರ್ ಅಂತ ಆಯಿತು. ಆವಾಗ ಇದನ್ನು ಆ ಕಡೆ ಕಳಿಸಿದ್ರೆ ಏನಾಯ್ತದ, ಆ ಹೋಲ್ ಸ್ಕ್ವೇರಲ್ಲಿ ಈ ಹೋಲ್ ಸ್ಕ್ವೇರ್ ಈಕ್ವಲ್ ಟು 2. ಈ ಸ್ಕ್ವೇರ್ ಆ ಕಡೆ ಹೋದಾಗ ರೂಟ್ ಆಯ್ತದೆ, ರೂಟ್ 2. ಅಲ್ಲಿ ಎಕ್ಸ್ ಈ ಕಡೆ ಹೋದಾಗ ಏನಾಯ್ತದ, r - x ಈಕ್ವಲ್ ಟು ರೂಟ್ 2x. ಈಗ ಮೈನಸ್ ಎಕ್ಸ್ ಆ ಕಡೆ ಬಂದರೆ r ಈಕ್ವಲ್ ಟು ರೂಟ್ 2x ಪ್ಲಸ್ ಎಕ್ಸು. ಎಕ್ಸ್ ಕಾಮನ್ ತೆಗೆದ್ರೆ ರೂಟ್ 2 ಪ್ಲಸ್ಸಲ್ಲೇನು ಇಲ್ಲ ಅಂದರೆ 1. ಎಕ್ಸ್ ಟೈಮ್ಸ್ ಆಫ್ ರೂಟ್ 2 ಪ್ಲಸ್ 1 ಅದು ಈಕ್ವಲ್ ಟು 6. ಅಲ್ಲಿ ಎಕ್ಸ್ ಅಂದರೆ ಎಷ್ಟು ಡಿಸ್ಟೆನ್ಸು, r/ರೂಟ್ 2 ಪ್ಲಸ್ 1 ಈಕ್ವಲ್ ಟು ಎಕ್ಸು. ಈ ಡಿಸ್ಟೆನ್ಸ್ ಎಷ್ಟು ಅಂದರೆ r/ರೂಟ್ 2 ಪ್ಲಸ್ 1 ಅನ್ನೋ ಡಿಸ್ಟೆನ್ಸ್ ಇದು. ಈ ಡಿಸ್ಟೆನ್ಸಲ್ಲಿ r/ರೂಟ್ 2 ಪ್ಲಸ್ 1, ಈ ಡಿಸ್ಟೆನ್ಸಲ್ಲಿ ಅದೆರಡು ಗ್ರಾವಿಟೇಷನಲ್ ಫೀಲ್ಡ್ 0 ಆಯ್ತದೆ. ಇನ್ನೊಂದು ಪ್ರಾಬ್ಲಮ್ ತೆಗೆದ್ರೆ ಅದೇ ಥರ ಗ್ರಾವಿಟೇಷನಲ್ ಫೀಲ್ಡ್ ಯಾವ ಪಾಯಿಂಟಲ್ಲಿ 0 ಅಂತ ಇವಾಗ ತೆಗಿಬೋದು. ಅದನ್ನು ಇವಾಗ ಇದು ಮಾಡ್ಬೋದು. ಇಲ್ಲಿ ಎಮ್ಮು, ಇಲ್ಲಿ 4m ಅಂತ ಆಯ್ತದೆ, 2 ಪಾಯಿಂಟ್ಗಳು. ಇಲ್ಲಿ 2 ಪಾಯಿಂಟ್ ಇದಾದಾಗ ಇಲ್ಲೂ ಅದೇ ಥರ ಈ ಪಾಯಿಂಟಲ್ಲಿ ಇದಾಗೈತೆ ಅಂದರೆ ಇಲ್ಲಿ ಎಷ್ಟು, ಇದು r, ಇದು ಟೋಟಲ್ ಡಿಸ್ಟೆನ್ಸು. ಈ ಟೋಟಲ್ ಡಿಸ್ಟೆನ್ಸ್ r ಆದಾಗ ಇಲ್ಲಿ ಎಕ್ಸು, ಇಲ್ಲಿ r - x. ಅದೇ ಥರ ಇಲ್ಲೇನಾಯ್ತದ, ಎಕ್ಸು r - x. ಇವಾಗ ಇದು ಇಲ್ಲಿ ಎಷ್ಟು ಗ್ರಾವಿಟೇಷನಲ್ ಫೀಲ್ಡು, g ಸ್ಮಾಲ್ m ಬೈ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು, ಅದೇ ಥರ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸು, g 4m ಬೈ r - x ಹೋಲ್ ಸ್ಕ್ವೇರು.
ಇಲ್ಲಿ ಜಿ ಒಂದು ಸತಿ ಹೊಡೆದಾಕ್ಬೋದು, ಒಂದು ಸತಿ ಹೊಡೆದಾಕ್ಬೋದು. ಆರ್ ಮೈನಸ್ ಎಕ್ಸ್ ಆ ಕಡೆ ಹೋದರೆ ಆರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 4 ಅಂತ ಆಯ್ತದೆ. ಅಲ್ಲಿ ಸ್ಕ್ವೇರ್ ಕಾಮನ್ ತೆಗೆದ್ರೆ ಆರ್ ಮೈನಸ್ ಎಕ್ಸ್ ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು 4. ಈ ಸ್ಕ್ವೇರ್ ಈ ಕಡೆ ಬಂದರೆ ರೂಟ್ ಆಯ್ತದೆ, ರೂಟ್ 4. ಇಲ್ಲಿ ರೂಟ್ 4 ಅಂದ್ರೂ 2 4 ಆಯ್ತದೆ, 2 ಇದು. ಅಲ್ಲಿಗ ಆರ್ ಮೈನಸ್ ಎಕ್ಸ್ ಬೈ ಎಕ್ಸ್ ಈಕ್ವಲ್ ಟು 2. ಎಕ್ಸ್ ಆ ಕಡೆ ಹೋದರೆ ಆರ್ ಮೈನಸ್ ಎಕ್ಸ್ ಈಕ್ವಲ್ ಟು 2x. ಮೈನಸ್ ಎಕ್ಸ್ ಆ ಕಡೆ ಹೋದರೆ ಆರ್ ಈಕ್ವಲ್ ಟು 2x ಪ್ಲಸ್ ಎಕ್ಸು. ಆರ್ ಅಂದರೆ 3x ಆಯಿತು. 3 ಈ ಕಡೆ ಬಂದಾಗ ಆರ್ ಬೈ 3 ಈಕ್ವಲ್ ಟು ಎಕ್ಸು. ಎಕ್ಸ್ ಅಂದರೆ ಎಷ್ಟು ಅಂದರೆ r/3. r/3 ಆ ಡಿಸ್ಟೆನ್ಸು ಮಾಮೂಲಿ 2r/3. ಅಲ್ಲಿಗೆ ಇದ್ರ ಒಂದು ಡಿಸ್ಟೆನ್ಸು ಇದು 1/2 ರೇಷಿಯೋದಲ್ಲಿರ್ತದೆ. ಯಾವುದು ಈ ಡಿಸ್ಟೆನ್ಸು ಈ ಗ್ರಾವಿಟೇಷನಲ್ ಫೀಲ್ಡ್ 0 ಆಗಬೇಕು ಅಂದರೆ. ಬಾಯ್.